ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿದ್ದರಾಮಯ್ಯ ಡಿಕೆಶಿ ಅಂತ ಅನುಭವಿಗಳು ನಡ್ಕೊಂಡ ರೀತಿಯೇ ಒಂದು ರೀತಿ ಆಶ್ಚರ್ಯ ತೋರುತ್ತೆ. 33 ಜನ ಮಂತ್ರಿಗಳ ಪೈಕಿ ಒಬ್ಬ ಮಹಿಳೆಗೆ ಅವಕಾಶ ಸಿಕ್ಕಿಲ್ಲ. ಈಗ ನಾರಿ ಶಕ್ತಿ ಮಸೂದೆಯನ್ನ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ತಂದಾಗ 33% ಮಹಿಳೆಯರು ಇರ್ತಾ ಇದ್ರು. ಅದು ಯಾವ ಪಕ್ಷದವರು, ಜೆಡಿಎಸ್ ಕಾಂಗ್ರೆಸ್ ವಿರೋಧ ಪಕ್ಷ ಅಂತಲ್ಲ, ಬಿಜೆಪಿ ಅಂತಲ್ಲ. ಅಲ್ಲಿರೋದು ಅಂದ್ರೆ ಹೆಚ್ಚು ಕಡಿಮೆ 800 ಜನ ಲೋಕಸಭಾ ಸದಸ್ಯರಾದ್ರೆ 225-30 ಜನ ಪಾರ್ಲಿಮೆಂಟ್ ಅಲ್ಲಿ ಒಳಗೆ ಹೋಗ್ತಾ ಇದ್ರು, ಯಾವ ಪಕ್ಷದವರು ಅನ್ನೋದು ಕಡೆಗೆ. ಅಂತ ಒಂದು ಅದ್ಭುತ ಅವಕಾಶವನ್ನ ನಾರಿ ಶಕ್ತಿ ಬಿಲ್ ಅನ್ನು ವಿರೋಧ ಮಾಡಿದಾಗಲೇ ಕಾಂಗ್ರೆಸ್ ಎಲ್ಲ ಮಹಿಳೆಯರ ಬಗ್ಗೆ ಕಾಳಜಿ ಕಡಿಮೆ ಇದೆ ಅಂತ ಅನ್ಸ್ಬಿಟ್ಟಿತ್ತು ನಮ್ಗೆ. ಇವತ್ತು ಕರ್ನಾಟಕ ಆ ಕಾನೂನು ಬಂದ ಇದ್ರೆ ಕರ್ನಾಟಕದಲ್ಲಿ ಸುಮಾರು 80-85 ಜನ ಮಹಿಳೆಯರು ಶಾಸಕರಾಗಿ ಒಳ ಬರ್ತಾ ಇದ್ರು, ಯಾವ ಪಕ್ಷ ಅನ್ನೋದು ಕಡೆಗೆ ಶಾಸಕರಾಗಿ ಒಳ ಬರ್ತಾ ಇದ್ರು. ಆ ಅವಕಾಶವನ್ನು ಕೂಡ ಕಾಂಗ್ರೆಸ್ ವಿರೋಧ ಮಾಡಿ ಮಹಿಳೆಯರಿಗೆ ಅನ್ಯಾಯ ಮಾಡ್ತು ಅಂತ ನಾವು ಹೇಳ್ತಾ ಇದ್ದೇವೆ. ಜೊತೆಯಲ್ಲಿ ಇವತ್ತು 33 ಜನ ಮಂತ್ರಿಗಳು ಮಾಡುವಾಗ ಒಬ್ಬ ಮಹಿಳೆಗೂ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಎಲ್ಲ ಹಾಕಿದ್ರೆ ಮಹಿಳೆಯರ ಬಗ್ಗೆ ಕಾಳಜಿ ಇದೆ ಅಂತ ಹೇಳುತ್ತೆ. ನಾಳೆ ಹೇಳ್ಬೋದು ಅವ್ರು ಎಲ್ಲ ಬಿಜೆಪಿಯವರಿಂದ ನಾವು ಕಲಿಬೇಕಾಗಿಲ್ಲ ಅಂತೇಳಿ ಏನೋ ಕತೆ ಹೇಳ್ಬೋದು, ಅದ್ಯಾವುದೂ ಅಲ್ಲ. ಇವತ್ತು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅಂತವ್ರು, ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಕೊಡ್ತೇನೆ ಅಂತೇಳಿ ತಪ್ಪು ನಡೆಯುವ ಕಣ್ಮುಚ್ಚಿ ಕೂತ್ಕೊಂಡ್ರೆ ಯಾವ ನ್ಯಾಯ ಅದು? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, 33 ಜನ ಮಂತ್ರಿಗಳಿರುವ ಸದನದಲ್ಲಿ ಒಬ್ಬ ಮಹಿಳೆಗೂ ಅವಕಾಶ ಕೊಡದೇ ಇರೋದು ನೀವು ಎಷ್ಟೇ ಸಮರ್ಥನೆ ಮಾಡಿದ್ರು ಕೂಡ ತಪ್ಪೇ. ಆ ತಪ್ಪನ್ನು ಸರಿ ಮಾಡಿಕೊಳ್ಳುವಂತ ಅವಕಾಶಗಳು ನಿಮಗಿದೆ. ಇನ್ನಾದ್ರೂ ಕೂಡ ತಕ್ಷಣ ಒಂದಿಟ್ಕೊಂಡು ನಾನು ಕೊಡ್ತೇನೆ ಅಂತ ಹೇಳ್ತಾ ಇರೋದು ಯಾವ ರೀತಿಯಲ್ಲೂ ನ್ಯಾಯ ಅಲ್ಲ. ಆದ್ರೆ ವ್ಯವಸ್ಥೆಯಡಿ ಒಂದಿದೆ, ಅದನ್ನಾದ್ರೂ 2-3 ದಿವಸದೊಳಗೆ ತುಂಬಿಸಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಪ್ರತಿಪಕ್ಷವಾಗಿ ನಾವು ನಿಮ್ಮ ತಪ್ಪನ್ನು ಹೇಳಿದ ತಕ್ಷಣ ನಿಮ್ಮಿಂದ ಕಲಿಬೇಕಾಗಿಲ್ಲ ಅಂತ ಹೇಳಿ ದೊಡ್ಡ ಸ್ವರದಲ್ಲಿ ಹೇಳಿದ್ರು ಕೂಡ ನೀವು ಸರಿ ಮಾಡಿದ್ದೀರಿ ಅಂತ ಆಗೋದಿಲ್ಲ. ನೀವು ತಪ್ಪು ಮಾಡಿದ್ದೀರಿ, ಅದು ಸರಿಪಡಿಸಿಕೊಳ್ಬೇಕು ಅನ್ನೋದು ನಮ್ಮ ಆಗ್ರಹ. ವಿಧಾನ ಪರಿಷತ್ನಲ್ಲಿ ಸಭಾಪತಿಯವರ ಆಯ್ಕೆ ಮಾಡುವಂತ ಅಧಿಕಾರ ಇರುವುದು ಸದನಕ್ಕೆ. ಪಕ್ಷದವರು ಆ ಸಂದರ್ಭದಲ್ಲಿ ಸೂಚನೆ ಮಾಡಬಹುದು, ಅವ್ರ ಪಕ್ಷದವರು ಅನುಮೋದನೆ ಮಾಡಬಹುದು, ಬಹುಮತದ ಆಧಾರದಲ್ಲಿ ನಡೆಯುತ್ತೆ. ಹಾಗಾಗಿ ಅದಕ್ಕೂ ಕೂಡ ಯಾವುದೋ ಲಿಸ್ಟ್ ಬರಬೇಕು ಅನ್ನೋದು ನಂದಷ್ಟು ಸರಿಯಲ್ಲ. ಬಸವರಾಜ ಹೊರಟ್ಟಿಯವರು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಭಾರತ ದೇಶದಲ್ಲೇ 8 ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ದಾಖಲೆ ಮಾಡ್ತಾರೆ. ಭಾರತ ದೇಶದಲ್ಲಿ ಮತ್ತೊಬ್ಬ 8 ಸಾರಿ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾನೆ ಅಂತ ನಮ್ಗನ್ಸಿಲ್ಲ. ಅದು ನಿರಂತರವಾಗಿ ಶಿಕ್ಷಕರ ಕ್ಷೇತ್ರದಿಂದ ನಿರಂತರವಾಗಿ 8 ಸಾರಿ ಆಯ್ಕೆ ಆಗಿದೆ. ದೊಡ್ಡ ಗೌರವ ಇರುವಂತ ಒಂದು ಹುದ್ದೆ ಇದು ಈ ಸಭಾಪತಿ ಅನ್ನೋದು. ಹಾಗಾಗಿ ನನ್ನ ದೃಷ್ಟಿ ಸರ್ಕಾರ ಏನ್ ಹೇಳುತ್ತೆ ಬಿಡುತ್ತೆ, ಮುಖ್ಯಮಂತ್ರಿಗಳು ಏನ್ ಫೋನ್ ಮಾಡ್ತಾರೆ, ಸರಿಯಾ ತಪ್ಪ ಚರ್ಚೆ ಬೇರೆ. ನಾನು ಬಸವರಾಜ ಹೊರಟ್ಟಿ ಅವರಿಗೆ ವಿನಂತಿ ಮಾಡುತ್ತೇನೆಂದ್ರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಅವರು ಆಯ್ಕೆ ಆಗಿದ್ರು, ಬಹಳ ದೊಡ್ಡ ಹಿನ್ನೆಲೆ ಮತ್ತು ಗೌರವ ಇರುವುದು. ನನ್ನ ದೃಷ್ಟಿಯಲ್ಲಿ, ನನ್ನ ವೈಯಕ್ತಿಕ ಅಭಿಪ್ರಾಯ, ರಾಜ್ಯದ ಪಾರ್ಟಿಯ ಸೂಚನೆ ಏನಾದ್ರು ರಾಜ್ಯಾಧ್ಯಕ್ಷರು ಕೊಡ್ಬೋದು. ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಸದನದಲ್ಲಿ ನಮಗೆ ಇವತ್ತು ಬಹುಮತ ಇಲ್ಲ. ನಾಡ್ದು 13ನೇ ತಾರೀಕು ಸದನ ಕರೆದಾಗ ಆ ಸದನದ ಸಭೆಗೆ ಹೋಗಿ ಧನ್ಯವಾದ ಹೇಳಿ ರಾಜೀನಾಮೆ ಕೊಟ್ಟು ಬರೋದು ಹೆಚ್ಚು ಸೂಕ್ತ ಅಂತೇಳಿ ನನ್ನ ದೃಷ್ಟಿ ಇದೆ. ಅದಕ್ಕೆ ಮುಖ್ಯಮಂತ್ರಿ ಹೇಳ್ತಾರ, ಸದನ ಅತ್ಯಂತ ಪಾವಿತ್ರ್ಯವಾದಂತ ಈ ಸದನದಲ್ಲಿ ಅವಿಶ್ವಾಸ ಗೊತ್ತುವಳಿ ಮಾಡೋದು ಸರಿಯಾ, ಇದೆಲ್ಲ ಬೇರೆ ಬೇರೆ ಚರ್ಚೆಗಳು ಇರಬಹುದು, ನಾನು ಚರ್ಚೆ ಮಾಡ್ತೇನೆ. ಈ ದೃಷ್ಟಿಯಲ್ಲಿ ಬಸವರಾಜ ಹೊರಟ್ಟಿಯವರು ನನಗೆ ಹಿರಿಯರು, ನನ್ನ ಪಾರ್ಟಿ ಹಿರಿಯರಾಗಿ ಅವ್ರು ಆಯ್ಕೆ ಆಗಿರೋದ್ರಿಂದಾಗಿ ಅವರ ಕಾರ್ಯಕರ್ತರು ನಾವು. ಅದು ನನ್ನ ವಿನಂತಿ ಅವ್ರ ಕೈಯಲ್ಲಿ, 13ನೇ ತಾರೀಕು ನೀವು ಸದನಕ್ಕೆ ಹೋಗಿ ರಾಜೀನಾಮೆ ಕೊಟ್ಬಿಟ್ರೆ ನಮ್ಗೆ ಕಿರಿಕಿರಿ ಹೋಯ್ತು ಅಂತ ಹೇಳೋದು ನಾನು. ಆದ್ರೆ ಸರ್ಕಾರ ತಪ್ಪು ಮಾಡುತ್ತಾ ಕೇಳಿದ್ರೆ ಸರ್ಕಾರ ಈ ರೀತಿಯೆಲ್ಲ ಮುಖ್ಯಮಂತ್ರಿಗಳ ಒಬ್ರು ಹೋಗಿ ಫೋನ್ ಮಾಡಿ ರಾಜೀನಾಮೆ ಕೊಡಿ ಅನ್ನೋಷ್ಟು ಮಟ್ಟಕ್ಕೆ ಹೋಗ್ಬಾರ್ದಾಗಿತ್ತು ಅಂತ ನನ್ನ ಸಲಹೆ, ನನ್ನ ಅಭಿಪ್ರಾಯ. ಏನೇ ಆದ್ರೂ ಹೊರಟ್ಟಿ ಅವರಲ್ಲಿ ನನ್ನ ವಿನಂತಿ, ನಮಗೆ ಬಹುಮತ ಇಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ. ಸದನ ನಡೀತಾ ಇರುವ ಮೊದಲ ದಿವಸ ರಾಜೀನಾಮೆ ಕೊಡು ಸೂಕ್ತ ಅಂತ ನಂಗೆ ಚರ್ಚೆ ಮೂಲಕ ಬನ್ನಿ. ಬೇರೆ ಎಲ್ಲ ಬೇಡ, ನಮಗ್ ಬೇಕಾಗಿರೋದು ರಾಮ ಮಂದಿರ ವಿಚಾರ. ಇಲ್ಲಿ ನೀವು ಹೇಳ್ತಾ ಇರೋದು ಲಾಠಿ ಚಾರ್ಜ್ ವಿಚಾರ ಆಗಿರ್ಲಿ, ರಾಮ ಮಂದಿರ ವಿಚಾರ ಆಗಲಿ, ಸದನದಲ್ಲಿ ಚರ್ಚೆ ಅದಕ್ಕೆ ನಿಯಮ ಅಂತ ಇದೆ. ನೀವು ಪ್ರಶ್ನೋತ್ತರ ಆದ ನಂತರ, ಶೂನ್ಯ ವೇಳೆ ಆದ ನಂತರ ನೀವು ಯಾವ್ದಾದ್ರು ನಿಲುವಳಿ ಸೂಚನೆ ಮಾಡೋದಿದ್ರೆ ಅದಕ್ಕೆ ಅವಕಾಶಗಳಿರುತ್ತೆ. ಆ ನಿಲುವಳಿ ಸೂಚನೆ ಮೂಲಕ ಚರ್ಚೆ ಮಾಡ್ಬೇಕು. ಅದ್ರ ಬಿಟ್ಟು ನಾವ್ ಹೇಳದನ್ನೇ ನೀವು ಕೇಳಬೇಕು ಅಂತ ಹೇಳ್ತಾ ಇರೋದು ಪ್ರಜಾಪ್ರಭುತ್ವಕ್ಕೆ ವಿಪಕ್ಷದ ಜವಾಬ್ದಾರಿ ಅಲ್ಲ. ನೀವು ನೀಟ್ ಪರೀಕ್ಷೆ ಬಗ್ಗೆ ಹೇಳಿದ್ರಿ, ಇಡೀ ಭಾರತ ದೇಶದಲ್ಲಿ ಒಂದು ಅತ್ಯುತ್ತಮವಾದಂತ ಕಾಯ್ದೆಯನ್ನು ತೆಗೆದುಕೊಂಡು ಬಂದು ಆ ಕಾಯ್ದೆ ಬಗ್ಗೆ ಚರ್ಚೆ ಬಂದಾಗ ಕಾಯ್ದೆಯ ಶಿಕ್ಷೆ ನೀನು ಹೆಚ್ಚಿಕೊಡ್ಬೇಕಾ ಅಂತ ಕೇಳಿ, ದಂಡೆಯನ್ನು ಹೆಚ್ಚಿಕೊಡ್ಬೇಕಾ ಅಂತ ಕೇಳಿ, ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಇನ್ನೂ ಕೂಡ ಸೂಕ್ಷ್ಮವಾಗಿ ಹೋಗ್ಬೇಕಾಗಿದ್ರೆ ಅದನ್ನು ಕೂಡ ಕೇಳಿ. ಅದನ್ನು ಬಿಟ್ಟು ವಿರೋಧವೇ ಮಾಡ್ತಾ ಇದ್ರೆ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಯಾವ ರೀತಿ ನಡಿಬೇಕು ಅನ್ನುವಂತ ಚರ್ಚೆಗಳು ನಡೀತಾ ಇರುತ್ತೆ. ಸದನ ನಡೆದಾಗ ಮಾತ್ರ ವಿಪಕ್ಷಕ್ಕೆ ಒಳ್ಳೇದು. ಸದನ ನಡೀತಾ ಇದ್ದಾಗ ವಿಪಕ್ಷಗಳಿಗೆ ಪ್ರಶ್ನೆ ಹಾಕಲಿಕ್ಕೆ, ಸರ್ಕಾರವನ್ನು ತರಾಟೆ ತೆಗೆದುಕೊಳ್ಳಿಕ್ಕೆ ಒಂದು ಅವಕಾಶಗಳಿರುತ್ತೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಮೀರಿ ಹಠಮಾರಿತನ ವಿಪಕ್ಷಗಳಿಗೆ ಶೋಭೆ ತರುವುದಿಲ್ಲ ಅಂತ ನನ್ನ ಭಾವನೆ. ವಿರೋಧ ಪಕ್ಷದ ನಾಯಕರಾಗಿದ್ದ ಅಟಲ್ಜಿ ಅವರು ಹೇಳಿದ್ರು, ಯಾವತ್ತೂ ಕೂಡ ಸದನವನ್ನ ಬ್ಲಾಕ್ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಶೋಭೆ ಅಲ್ಲ ಅಂತ ಹೇಳಿ.
ನಾವು ಸದನವನ್ನ ಬ್ಲಾಕ್ ಮಾಡಿದಂತ ಉದಾಹರಣೆಗಳು ತುಂಬಾ ಕಡಿಮೆ. ಇವತ್ತು 13ನೇ ವರ್ಕಿಂಗ್ ಡೇ ನಡೀತಾ ಇದೆ. ಒಂದ್ ದಿವಸಕ್ಕೆ 9 ಕೋಟಿ ರೂಪಾಯಿ ಖರ್ಚಾಗುತ್ತೆ. 13 ವರ್ಕಿಂಗ್ ಡೇ ನಡೀತಾ ಇದೆ. ಇನ್ನೊಂದು ವಾರ ಮಾತ್ರ ಸದನ ಇದೆ. ಅಂತ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ತಮ್ಮ ಜವಾಬ್ದಾರಿಯನ್ನು ಮರಿಬಾರದು ಅನ್ನೋದು ನನ್ನ ಆಗ್ರಹ. ಲೋಕಸಭೆ ಅರ್ಥಪೂರ್ಣವಾಗಿ ನಡೀಬೇಕು. ಇಲ್ಲಿಯ ಪ್ರಶ್ನೋತ್ತರಗಳು, ಶೂನ್ಯವೇಳೆಗಳು ಮತ್ತು ಬಿಲ್ ಬಗ್ಗೆ ಚರ್ಚೆ ಆಗಬೇಕು ಅಂತ ಎಲ್ಲರ ಭಾವನೆಗಳಿರುತ್ತೆ. ದುರಾದೃಷ್ಟಕ್ಕೆ ರಾಹುಲ್ ಗಾಂಧಿ ಅವರ ನೇತೃತ್ವದ ವಿಪಕ್ಷದ ತಂಡ ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತ ಮಟ್ಟಕ್ಕೆ ಇವತ್ತು ಬಂದ್ಬಿಟ್ಟಿದ್ದಾರೆ. ನೀವು ನೀಟಿನ ಬಗ್ಗೆ ಪ್ರಶ್ನೆ ಎತ್ತಿದಾಗ, ಈ ಪರೀಕ್ಷೆಯ ಬಗ್ಗೆ ಆಕ್ರಮವನ್ನ ತಡೆಗಟ್ಟಲಿಕ್ಕೆ ಕಾಯ್ದೆ ತಂದಾಗ ಆ ಕಾಯ್ದೆ ಬಗ್ಗೆ ಕೂಡ ವಿರೋಧ ಮಾಡುವಂತ ಒಂದು ವಾತಾವರಣಗಳು ಸೃಷ್ಟಿಯಾದದ್ದ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಪಾರ್ಲಿಮೆಂಟಿನಲ್ಲಿ ಪ್ರತಿಪಕ್ಷಗಳು ಅತ್ಯಂತ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅನ್ನುವಂತ ಭಾವನೆಯನ್ನೇ ಅರ್ಥ ಮಾಡಿಕೊಳ್ಳದೆ ಎಲ್ಲವುದಕ್ಕೆ ವಿರೋಧ. ಇವತ್ತು ಒಂದು ನಿಮಿಷಕ್ಕೆ ಪಾರ್ಲಿಮೆಂಟ್ಗೆ 2.5 ಲಕ್ಷ ಖರ್ಚಾಗುತ್ತೆ ಅಂತ ಒಂದು ಅಂದಾಜು. 1 ಗಂಟೆಗೆ 9 ಕೋಟಿ ರೂಪಾಯಿ ಖರ್ಚಾಗುತ್ತೆ ಪಾರ್ಲಿಮೆಂಟ್ ನಡೀಲಿಕ್ಕೆ ಅಂತ ಹೇಳಿ. ಇಂಥ ಒಂದ್ ದಿವಸಕ್ಕೆ 9 ಕೋಟಿ ಖರ್ಚಾಗುತ್ತೆ ಅಂತ ಇದೆ. ಆದ್ರೆ ಒಂದೊಂದು ನಿಮಿಷವನ್ನೂ ಕೂಡ ಸದನ ನಡೀಲಿಕ್ಕೆ ಪ್ರಶ್ನೋತ್ತರಕ್ಕೆ ಅವಕಾಶ ಕೊಡದೆ, ಶೂನ್ಯಗಳಿಗೆ ಅವಕಾಶ ಕೊಡದೆ, ಬಿಲ್ಗಳ ಬಗ್ಗೆ ಚರ್ಚೆಗೆ ಅವಕಾಶ ಕೊಡದೆ, ಕೇವಲ ಗಲಾಟೆ ಮಾಡಿ ಬಾವಿಗಿಳಿದು ಪ್ರತಿರೋಧ ಮಾಡ್ತಾ ಇರುವಂತ ಈ ಒಟ್ಟು ವಾತಾವರಣ ಇದೆಯಲ್ಲ, ವಿಪಕ್ಷಗಳು ತಮ್ಮ ಜವಾಬ್ದಾರಿಯನ್ನು ಮರೆತು ಬಿಟ್ಟಿದೆ ಅಂತ ನಂಗೆ ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಆಗ್ರಹ ಇರುವುದು, ಸಾರ್ವಜನಿಕರ ಭಾವನೆಗಳು ಮತ್ತು ಪ್ರಜಾಪ್ರಭುತ್ವ ಸದನ ನಡೆದಾಗ ಮಾತ್ರ ಈ ಜನಸಾಮಾನ್ಯರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥದ್ದೇನಿದೆ. ಹಾಗಾಗಿ ವಿಪಕ್ಷಗಳು ಇಲ್ಲಿ ವಿಫಲ ಆಗಬಾರದು ಮತ್ತು ನೀವು ಸದನದಲ್ಲಿ ಬಂದು ನಿಮ್ಮ ಚರ್ಚೆಯ ಮೂಲಕ ಸದನಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ.